ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರ ರೋಜಾ ಭರತ್ ಕನ್ನಡ ಲಾಗ್ಸ್, ಹಾಗೂ ನಾನು ನಿಮ್ಮ ರೋಜಾ ಭರತ್. ಸೊ ಇವತ್ತು ಡಿಸೆಂಬರ್ ಸೊ ಇವತ್ತು ನಮ್ಮ 25th. ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಈಗ ನಾವು ಚರ್ಚಿಂದ ಮನೆಗೆ ಹೊರಡ್ತಾ ಇದ್ದೀವಿ. ಮುಂದೆ ಏನೇನು ಮಾಡ್ತೀವಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಡಿಸೆಂಬರ್ 25th, ಆ್ಯಸ್ ಯು ಆಲ್ ನೋ, ಕ್ರಿಸ್ಮಸ್. ಸೊ ನಾವು 25th ಚರ್ಚಿಗೆ ಬಂದು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹಾಗೆ ಹೊರಡ್ತಾ ಬ್ರೇಕ್ಫಾಸ್ಟ್ನ ಫಿನಿಷ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎವ್ರಿ ವೀಕ್ ನಾವು ಇದ್ದೇ ಹೋಟೆಲ್ಗೆ ಬರೋದು ನಿಮಗೆ ಗೊತ್ತಿರುತ್ತೆ. ಸೊ ಹಾಗೆ ನಾನು ಫ್ರೆಂಡ್ಸ್ ಎಲ್ಲ ಬಂದಿದ್ವಿ ಅಲ್ಲ, ಸೊ ಅವರೊಟ್ಟಿಗೆಲ್ಲ ನಾವೆಲ್ಲ ಫ್ಯಾಮಿಲಿ ಎಲ್ಲ ಸೇರಿ ನಮ್ಮ ಒಂದು ಬ್ರೇಕ್ಫಾಸ್ಟ್ನ ಫಿನಿಷ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲಿ ಹರಟೆ ಹೊಡ್ಕೊಂಡು ನಮ್ಮ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ನಿಮ್ಮ ಒಂದು ನ್ಯೂ ಇಯರ್ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ನನಗೆ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ಗೆ ಒಂದು ಒಳ್ಳೆ ಗಿಫ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸಿಕ್ಕಿದೆ ಇನ್ ದ ಸೆನ್ಸ್ ನನ್ನ ಹಸ್ಬೆಂಡ್ ನನಗೆ ಕೊಡಿಸಿದ್ದಾರೆ. ಸೊ ಏನು ಗಿಫ್ಟ್ ಸಿಕ್ಕಿದೆ ಅನ್ನೋದನ್ನ ನಾನು ಮುಂದಿನ ವ್ಲಾಗ್ನಲ್ಲಿ ತಿಳಿಸ್ತೀನಿ. ಸೊ ನಾನು ಒಂದು ಕ್ಲೂ ಕೊಟ್ಟಿರ್ತೀನಿ, ಗೋಲ್ಡ್ ಗಿಫ್ಟು. ಸೊ ಏನಾದರೂ ನಿಮ್ಗೆ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಮಾಡಿ, ಓಕೆನಾ? ಸೊ ಮುಂದಿನ ವ್ಲಾಗ್ನಲ್ಲಿ ಇದೇನು ಗಿಫ್ಟ್ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಅವತ್ತು ಟ್ರಾಫಿಕ್ ಕೂಡ ತುಂಬಾ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 2 to 2.5 hours ಆಗೋಯ್ತು ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ. ಆ್ಯಂಡ್ ನಾವು ರೀಚ್ ಆಗೋಷ್ಟೊತ್ತಿಗೆ 1 2 o'clock ಆಗಿಬಿಟ್ಟಿತ್ತು. ಆ್ಯಂಡ್ ಅದಾದಮೇಲೆ ನಾವು ಫಸ್ಟ್ ಚರ್ಚಿಂದ ಮನೆಗೆ ಹೋಗಿದ ತಕ್ಷಣ ಫಸ್ಟು ನಾವು ಎವ್ರಿ ಇಯರ್ ಮಾಡುವಂಥ ಕೆಲಸ, ಸೊ ಆನ್ ದ ವೇ ಬಡ ಮಕ್ಕಳು ಸಿಕ್ಕಿದ್ರೆ ಅಥವಾ ನಾವು ಈ ರೀತಿ ಟೆಂಟ್ ಹಾಕ್ಕೊಂಡಿರ್ತಾರಲ್ಲ ಸ್ಲಮ್ ಏರಿಯಾ, ಈ ರೀತಿ ನಾವು ನಮ್ಮ ಏರಿಯಾದಲ್ಲಿ ಅಥವಾ ಬರುವ ವೇನಲ್ಲಿ ಎಲ್ಲಾದರೂ ಈ ಥರ ಜನರನ್ನ ಕಂಡ್ರೆ ಅವ್ರಿಗೆಲ್ಲ ಈ ರೀತಿಯಾಗಿ ನಾವು ಕೇಕ್ ಆಗಿರ್ಬೋದು, ರೈಸ್, ಸಾರಿ ಆಗಿರ್ಬೋದು, ನಾವು ಪ್ರತಿ ವರ್ಷವೂ ಈ ರೀತಿಯಾಗಿ ನಾವು ಅವ್ರಿಗೆ ಕೊಟ್ಟು ನಮ್ಮ ಒಂದು ಕ್ರಿಸ್ಮಸ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಮಗೆ ಯಾರು ನಮಗೆ ರಿಟರ್ನ್ ಕೊಡೋಕ್ಕಾಗೋದಿಲ್ವೋ ಅಂಥವ್ರಿಗೆ ನಾವು ಹೆಲ್ಪ್ ಮಾಡಬೇಕು ಅನ್ನೋದೊಂದು ರೀಸನ್ ಅಷ್ಟೇ. ನಾವು ಏನು ತೋರಿಸ್ಕೋಬೇಕು, ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ನಿಮ್ಮ ಹತ್ರ ಈ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತಾಯಿಲ್ಲ. ಸೊ ಅದಾದಮೇಲೆ ನಾವು ನಮಗೋಸ್ಕರ ಮತ್ತು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೋಸ್ಕರ ಸ್ವಲ್ಪ ಕುಕ್ಕಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಬಿರಿಯಾನಿ ಮತ್ತು ಕಬಾಬು ಎಲ್ಲ ಸ್ವಲ್ಪ ಸೈಡ್ ಡಿಶಸ್ನ ನಾವು ಕುಕ್ ಮಾಡ್ತಾಯಿದ್ದೀವಿ. ಸೊ ಯಾವುದೇ ರೀತಿಯಾದಂಥ ಫ್ಯಾಮಿಲಿ ಮೆಂಬರ್ಸ್ನ ಇನ್ವೈಟ್ ಮಾಡಿರಲಿಲ್ಲ. ನಮ್ಮ ಒಂದು ಟೆನೆಂಟ್ ಏನಿರ್ತಾರೆ ಅವರು ಆ್ಯಂಡ್ ನಮ್ಮ ನೇಬರ್ಸು, ಸ್ವಲ್ಪ ಫ್ರೆಂಡ್ಸ್ ಅಷ್ಟೇ ನಾವು ಇನ್ವೈಟ್ ಮಾಡಿದ್ದು. ಜಾಸ್ತಿ ಜನ ನೀನು ಇನ್ವೈಟ್ ಮಾಡಿರಲಿಲ್ಲ. ಸೊ ಕುಕ್ಕಿಂಗ್ ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ನನಗೆ ಕುಕಿಂಗ್ ಮಾಡೋದಂದರೆ ಇಷ್ಟ ಅಂತ ನಿಮ್ಗೆ ಗೊತ್ತಿರುತ್ತೆ. ನನಗೆ ಕುಕಿಂಗ್ ಮಾಡೋದಂದರೆ ತುಂಬ ಇಷ್ಟ. ಸೊ ಪ್ರತಿ ವರ್ಷವೂ ಏನಾದರೂ ಒಂದು ನಾನು ಕುಕ್ ಮಾಡ್ತಾಯಿದ್ದೆ. ಬಟ್ ಈ ಟೈಮಲ್ಲಿ ಬಿರಿಯಾನಿ ಮತ್ತು ಕಬಾಬ್ ಎರಡನ್ನೂ ನಾನೇ ಕುಕ್ ಮಾಡಿದ್ದೆ. ಮತ್ತು ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಅವ್ರ ಕೈಲಿ ರಿವ್ಯೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಟೈಮ್ ಆಗಲಿಲ್ಲ. ಅಲ್ಲಿ ನಾವು ಸರ್ವ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಅದರಿಂದ ಯಾರೂ ಕೂಡ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ. ನಾವು ನಾವು ಚರ್ಚಿಂದ ಹೊರಟಾಗಲೇ ಸ್ವಲ್ಪ ಲೇಟ್ ಆಗಿತ್ತು. ಆ್ಯಂಡ್ ಅಲ್ಲಿ ಫುಡ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಬರಲಿಕ್ಕೆ ಅಷ್ಟೊತ್ತಿಗೆ ಮತ್ತೆ ಲೇಟ್ ಆಯಿತು. ಅದಾದಮೇಲೆ ಜೋಶ್ವಾಗೂ ಕೂಡ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ನಾವು ಕುಕ್ಕಿಂಗ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇದಾಗಿತ್ತು ನಮ್ಮ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್. ಈ ರೀತಿಯಾಗಿ ನಾವು ಮಾಡ್ತಾಯಿದ್ವಿ. ಆ್ಯಂಡ್ ಅದಾದಮೇಲೆ ಎಲ್ಲ ಊಟಕ್ಕೆ ಬಂದಿದ್ರಲ್ಲ, ಆ್ಯಂಡ್ ಅವ್ರಿಗೆಲ್ಲ ಕೂಡ ಸರ್ವ್ ಮಾಡಿ ತುಂಬಾ ಟಯರ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ 1 ವೀಕೆ ಬ್ರೇಕ್ ತೊಗೊಂಡ್ಬಿಟ್ಟೆ. ಹಾಗೆ ನಮಗೆ ನ್ಯೂ ಇಯರ್ ಕೂಡ ಬಂದುಬಿಡ್ತು. ಸೊ ಇದು ನನ್ನ ಒಂದು 31st ವ್ಲಾಗ್ ಆಗಿರುತ್ತೆ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ನ್ಯೂ ಇಯರ್ಗೆ ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ದೀನಿ. ಟ್ಯೂಸ್ಡೇ 31st. ಸೊ ನಮಗೆ 31st ಪ್ರೇಯರ್ ಇರೋದ್ರಿಂದ ಈಗ ನಾನು ಸ್ವಲ್ಪ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೀನಿ. ಸೊ ಈವ್ನಿಂಗ್ ಸ್ನಾನ ಮಾಡಿದ್ದಕ್ಕೆ ಸ್ವಲ್ಪ ಹೇರ್ ಬೇಗ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಹೇರ್ ಬ್ಲೋ ಮಾಡ್ಕೋತಾ ಇದ್ದೀನಿ. ಸೊ ನಾನು ಕ್ವಿಕ್ಕಾಗಿ ನಾನು ಇಲ್ಲಿ ಮೇಕಪ್ನ ಮಾಡ್ಕೊಳ್ಳೋದನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಗೇನಾದರೂ ಈ ಮೇಕಪ್ ವಿಡಿಯೋ ಕಂಪ್ಲೀಟಾಗಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಮೇಕಪ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಲುಕ್ ತುಂಬ ಒಳ್ಳೆಯದಾಗಿ ಕ್ರಿಯೇಟ್ ಆಗಿತ್ತು. ಸೊ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಈಗ ಹೊರಡಬೇಕು ಇನ್ನೇನು. ಸೊ ಹೊರಡ್ತೀವಿ ಬೇಗ. ರೆಡಿ ಮಾಡಿಕೊಂಡು ಹೊರಡ್ತೀವಿ.
ಡೇ ಆಫ್ ದ ಇಯರ್ನ ಒಂದು ಔಟ್ಫಿಟ್ ನ್ಯೂ ಇಯರ್ಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಸಮಥಿಂಗ್ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಡ್ರೆಸ್ನ ಲಿಂಕ್ ಏನಾದರೂ ನಿಮಗೆ ಬೇಕಿದ್ರೆ ಇದರ ಲಿಂಕ್ ನಮಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದರು. ಅವರೊಟ್ಟಿಗೂ ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ಸೊ ಈಗ ಹೊರಡ್ತಿದ್ದೀವಿ. ಆ್ಯಂಡ್ ಅದಾದಮೇಲೆ ಜೋಶೋ ಕೂಡ ಅವನು ಯಾವ ರೀತಿಯಾಗಿ ರೆಡಿಯಾಗಿದ್ದ ಅವನು ಕೂಡ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಕಣ್ಣೂರು ಅಂದರೆ ಹೆಬ್ಬಾಳ್ ಸೈಡಲ್ಲಿರುವಂಥ ಕಣ್ಣೂರಲ್ಲಿ ನಮ್ಮ ಒಂದು ಪ್ರೇಯರ್ ಮೀಟಿಂಗ್ ನಡೀತಾ ಇತ್ತು. ಆಲ್ಮೋಸ್ಟು 45 to 50,000 ಪೀಪಲ್ಸ್ ಇಲ್ಲಿ ಈ ಕಾನ್ಫರೆನ್ಸಲ್ಲಿ ಬಂದಿದ್ದರು. ಸೊ ನಮ್ಮ ಪಾಸ್ಟರ್ ಈ ಮೀಟಿಂಗ್ನ ಅರೇಂಜ್ ಮಾಡಿದರು. ಸೊ ನಾವು ಪ್ರತಿ ವರ್ಷ ಈ ರೀತಿಯಾಗಿ ನಮ್ಮ ಒಂದು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ನಾವು ಮನೆಗೆ ಬಂದು ರೆಸ್ಟ್ ಮಾಡಿ ಆ್ಯಸ್ ಯೂಶುವಲ್ ನಾವು ಕುಕ್ಕಿಂಗ್ ಮಾಡಿಕೊಂಡು ಏನಾದರೂ ಸ್ಪೆಷಲಾಗಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಹ್ಯಾಪಿ ನ್ಯೂ ಇಯರ್ 2025 ಒಂದು ಬ್ಲೆಸ್ಡ್ ಇಯರ್ ಆಗಿರಲಿ. ಲೆಟ್ ಯೋರ್ ಇಯರ್ ಬಿ ಫಿಲ್ಡ್ ವಿತ್ ಜಾಯ್. ಬ್ಲೆಸ್ಡ್ ಇಯರ್ ಆಗಿರಲಿ. ಲೆಟ್ ಯೋರ್ ಇಯರ್ ಬಿ ಫಿಲ್ಡ್ ವಿತ್ ಜಾಯ್, ಲವ್, ಎವ್ರಿಥಿಂಗ್. ಆ್ಯಂಡ್ ನಿಮ್ಮ ಒಂದು ಡ್ರೀಮ್ ಬೇಗ ಕಮ್ ಟ್ರೂ ಆಗಲಿ ಅಂತ ವಿಶ್ ಮಾಡ್ತಾ ಮೊನ್ನೆ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನೋಡೋದು ನಿಮ್ಗೆ ಇಷ್ಟ ಆಗಿದ್ರೆ ಸೊ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.